ಮುಂದು ಲೇಟ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್. ಸೊ ಇವತ್ತು ಬಂದರೆ ಮಂಡೇ. ಸೊ ನಾಳೆ ಟ್ಯೂಸ್ಡೇ ನೈಟ್ ಚಂದು ಬರ್ತಾರೆ. ಅಪ್ಪ ಅಮ್ಮ ಇದ್ದರು, ಇವತ್ತು ಬ್ರದರ್ ಮನೆ ಹತ್ರ ಹೋಗಿ ಬರ್ತೀನಿ ಈವ್ನಿಂಗ್ ತನಕ ಅಂದ್ಬಿಟ್ಟು ಅಲ್ಲೂ ಹೋಗಿದ್ದಾರೆ. ಸೊ ಬರ್ತಾರೆ. ಹಾಗೆ ಜೀವ್ಗೆ ಎಬ್ಬಿಸಿ ನಾನು ಸ್ಕೂಲ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ, ಯಾಕೆಂದರೆ ಈವ್ನಿಂಗ್ ಮತ್ತೆ ಅವ್ರು ವಾಪಸ್ ಬರ್ತಾರೆ. ಈಗ ಇವನನ್ನು ಸಂಭಾಲಿಸೋಣ ಬನ್ನಿ. ಎಬ್ಬಿಸ್ಬಿಟ್ಟು ಅವನನ್ನು ರೆಡಿ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಮತ್ತೆ ಬಂದು ನಾನು ಲಂಚ್ ಪ್ರಿಪೇರ್ ಮಾಡಿ ಮತ್ತೆ ಅವ್ನು ಪಿಕಪ್ ಮಾಡೋಕ್ಕೆ ಹೋಗಿ. ಸೊ ಅಮ್ಮ ಇದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಪೂರ್ತಿ ಕೆಲಸ ನಂದೆ. ಹೋಗೋಣ ಸರ್, ಹೋಗೋಣ ಸರ್. ಬನ್ನಿ ಸರ್, ಗೆಟಪ್ ಸರ್. ಮಾಮಿ ನೋಡಿ ಸರ್, ಮಾಮಿ 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 ನೋಡಿ ಸರ್. ಅಲ್ಲಿ 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 ಸರ್, ಸ್ಕೂಲ್ ಟೈಮ್ ಆಗುತ್ತೆ ಚಿನಿಮಾ. ಜಿಮಾ ಎಬ್ಬಿಸೋದು ಸರ್ನ ಸ್ವಲ್ಪ ಕಷ್ಟ. ಓ ನಮ್ಮ ಬಾ ಮಗ್ನೆ ಆಯ್ತಾಯ್ತು. ಅಲ್ಲಿ ಮಾಮಿ ನೋಡು ಮಗ್ನೆ, ಒಳ್ಳೋಳು ಮಗ್ನೆ. ಲೇಟ್ ಆಗುತ್ತೆ ಸ್ಕೂಲ್ಗೆ. ಹಾಂ, ಸ್ಕೂಲ್ ಮ್ಯಾಮ್ ಬೈತಾರ ಮೇಲೆ. ಮ್ಯಾಮ್ ಕೈ ಬೈಸ್ಕೊತೀಯಾ? ನೋಡಮ್ಮ. ಸೊ ಸರ್ನ ಕಳಿಸಿದ್ದೀನಿ ವಾಶ್ರೂಮ್ಗೆ. ಅವ್ರು ವಾಶ್ರೂಮ್ ಕೆಲಸ ಮುಗಿಸಿದ್ಮೇಲೆ ಮತ್ತೆ ರೆಡಿ ಆಗಬೇಕು. ನಾನು ರೆಡಿ ಆಗಿದ್ದೀನಿ, ಡ್ರಾಪ್ ಮಾಡೋಕೆ ಹೋಗ್ಬೇಕಲ್ಲ. ಸೊ ನೈಟ್ ವೇರ್ ಹಾಕ್ಕೊಂಡಿದ್ದೆ, ಇಲ್ಲ ಬೇರೆ ಏನಾದರೂ ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿದ್ದೆ, ಅದೇ ಡ್ರೆಸ್ಸಲ್ಲಿ ಹೋಗ್ಬಿಡ್ತೀನಿ ನಾನು. ಏನು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ಮೈಲಿಂದ ಹೋಗಿ ಆಟೋಲ್ಲಿ ಬಿಟ್ಬಿಟ್ಟು ಮತ್ತೆ ಆಟೋಲ್ಲೇ ಬಂದುಬಿಡ್ತೀನಿ. ನನಗೆ ಅದೇ ಸೇಫ್ ಆಪ್ಷನ್ ಅಂತ ಅನಿಸುತ್ತೆ. ಅಮ್ಮ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಬಿಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಬಿಸಿಲಿಗೆ ಇಡಬೇಕು. ಜಿಯನ್ ಡ್ರಾಪ್ ಮಾಡಿ ಬಂದಿದ್ದು ಆಯಿತು. ಇವಾಗ ಒಂದು ಕಪ್ ಕಾಫಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಮತ್ತೆ ಲಂಚ್ ಪ್ರಿಪೇರ್ ಮಾಡೋದು ಸ್ಟಾರ್ಟ್ ಮಾಡಿಬಿಡ್ತೀನಿ. ಯಾಕೆಂದರೆ ಅಮ್ಮ ನೈಟ್ ಬರ್ತಾರೆ. ಸೊ ಕರಿ ಏನಾದರೂ ಮಾಡಿ ಇಟ್ಬಿಟ್ರೆ ಅವರಿಗೂ ಆಗುತ್ತೆ. ನೈಟ್ ಆಮೇಲೆ ಚಪಾತಿ ಅದಕ್ಕೆ ಏನಾದರೂ ಮಾಡ್ಬೋದು. ಅಮ್ಮ ಅಪ್ಪ ಇಬ್ಬರು ಸದ್ಯಕ್ಕೆ ಇವಾಗ ಜಿಯನ್ ಮಧ್ಯಾಹ್ನಕ್ಕೆ ಬೇಕಂತೆ. ಡ್ರೈ ಫ್ರೂಟ್ಸ್ ರಾತ್ರಿ ಸ್ವಲ್ಪ ಇದನ್ನ ಹಾಕೋಣ ಅಂದರೆ ರಾತ್ರಿನೇ ಅದನ್ನು ಸೋಪ್ ಮಾಡಿಟ್ಟು ಬೆಳಗ್ಗೆ ತಿನ್ನೋಣ ಅನ್ಕೋತೀನಿ. ರಾತ್ರಿ ಏನೋ ಗೊತ್ತಿಲ್ಲ ಮತ್ಕೊಂಡೇ ಬಿಡ್ತೀನಿ. ನಾಳೆಯಿಂದ ಮಾಡಬೇಕು ಆ ಕೆಲಸ. ಚಂದು ಇದೆ ಮಾತ್ರ ಸಿಕ್ಕಾಗಿದೆ. ಹಿಂಗೆ ಅನಿಸ್ಬಿಡುತ್ತೆ ಅಂದರೆ ಸಿಕ್ಕಾವಡೆ ಬೇಜಾರಾಗ್ತಿದೆ. ಯಾವಾಗ ಬರ್ತಾರಪ್ಪ ಅನಿಸ್ಬಿಟ್ಟಿದೆ. ಒಂದ್ಸರಿ 4 days ಹೋಗಿದ್ರು ಮುಂಬೈಗೆ, 3 nights 4 days. ಅವಾಗ ನಾನು ಬ್ಲಾಗು ಮಾಡಿರಲಿಲ್ಲ. ಅವಾಗ ಒಂದ್ಸರಿ ಇದ್ವಿ. ಅವಾಗೇನು ಅಷ್ಟೊಂದು ಅನಿಸ್ಲಿಲ್ಲ, ಯಾಕೆಂದರೆ 4 days ಅಲ್ವಾ, ಹಿಂಗೋ ಜಿಯನ್ಗೆ ಆಟ ಆಡಿಸ್ಕೊಂಡು ಹೊರ್ಗಡೆನೇ ಇದ್ಬಿಡ್ತಾ ಇದ್ವಿ. ಆದ್ಮೇಲೆ ಇವಾಗ ಸ್ವಲ್ಪ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಬರ್ತಿರೋದ್ರಿಂದ ಇಲ್ಲಿ ನಮ್ಮ ಸೊಸೈಟಿಲೂ ಒಬ್ಬೊಬ್ರು ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿರ್ತಾರೆ, ಅವನಿಗೂ ಫ್ರೆಂಡ್ಸು. ಸೊ ಆಯ್ತು, ಅದರಿಂದ ಅದು ಸ್ವಲ್ಪ ಅವನಿಗೂ ಸ್ವಲ್ಪ ಕಷ್ಟ ಆಯಿತು. ಬಟ್ ಅಪ್ಪ ಅಮ್ಮ ಇದ್ದಿದ್ದರಿಂದ ಅಷ್ಟೊಂದು ಏನು ಅನಿಸ್ತಿಲ್ಲ, ಮ್ಯಾನೇಜ್ ಆಯಿತು. ಬ್ಲ್ಯಾಕ್ ಕಾಫಿ ಆಗಿರೋದ್ರಿಂದ ಜಾಸ್ತಿ ಏನು ಮಾಡ್ಕೊಳಕ್ ಹೋಗಲ್ಲ, ಸ್ವಲ್ಪನೇ. ನೋಡ್ತೀನಿ ಕರಿ ಏನು ಮಾಡೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ರೆಡಿ ನಮ್ಮ ಬ್ಲ್ಯಾಕ್ ಕಾಫಿ, ನನ್ನ ಕಪ್. ಸ್ವಲ್ಪ ಡ್ರೈ ಫ್ರೂಟ್ಸ್. ಸೊ ಅಮ್ಮ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ, ಅಮ್ಮನೇ ಕುಕ್ ಮಾಡೋದು. ನನಗೆ ಕುಕ್ ಮಾಡೋಕ್ಕೆ ಬಿಡಲ್ಲ. ನಂಗೆ ಬೇಕಾಗಿರೋ ಸಾಂಬಾರುಗಳೆಲ್ಲ ಹೇಳ್ತೀನಿ, ಅದೆಲ್ಲ ಮಾಡ್ತಾರೆ. ಅದು ಸರಿ, ನಾನು ಅವ್ರಿಗೆ ನಾನು ಮಾಡೋದು, ಅವ್ರು ಮಾಡದೇ ಇರೋದು ನಾನು ಮಾಡ್ತೀನಿ. ಸೊ ಆ ರೀತಿ ಆಗುತ್ತೆ.
Yenna? That one? Yeah. Then? Here are let's play. Then we'll play outside. You'll play outside. Then? I just saw you. ಸೊ ಜಿಯನ್ಗೆ ಎಷ್ಟೊಂದು ಗಿಫ್ಟ್ಸ್ ಬರ್ತಾ ಇದೆ, ಅದಕ್ಕೆ ಫುಲ್ ಪಪ್ಪ ಯಾವಾಗ ಬರುತ್ತೆ ಅಂತ. ಸೊ ಅದೆಲ್ಲ ಆಮೇಲೆ ಸಪ್ರೇಟ್ ಆಗಿ ವ್ಲಾಗ್ ಮಾಡ್ತೀನಿ ಏನೇಂತಂದ್ರು ಅಂತ. ನಂಗೂ ಗೊತ್ತಿಲ್ಲ ಇನ್ನ. ಟಾಯ್ಸ್ ಎಲ್ಲ ನೋಡಿದೆ. ಇನ್ನ ಅಪ್ಪ ಅಮ್ಮ ಬಂದಿಲ್ಲ, ಬರ್ತಾರೆ ಅಷ್ಟು. ನಾನು ಗೊತ್ತಿಲ್ಲ, ಇನ್ನ ಕಾಲ್ ಮಾಡಿಲ್ಲ ನಾನು. ಇವಾಗ ವರ್ಕೌಟ್ ಹೋಗೋಣ, ಟೀ ಕುಡ್ಬಿಟ್ಟು ಅಂತ ಅನ್ಕೊಂಡಿದೀನಿ. ಸಾರಿ, ಕಾಫಿ ಮಾಡ್ಕೊತಾ ಇದ್ದೀನಿ ಇವತ್ತು. ಕಾಫಿ ಕೊಟ್ಬಿಟ್ಟು ಜಿಯನ್ಗೂ ಹಾಲು ಕೊಟ್ಬಿಟ್ಟು ಅವನು ಕರ್ಕೊಂಡು ಹೋಗ್ತೀನಿ. ಇನ್ನಿಂದ ಒಬ್ಬನೇ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಅವಾಗ ಅಪ್ಪ ಅಮ್ಮ ಇದ್ರು ಬಿಟ್ಟು ಹೋಗ್ತಾ ಇದ್ದೆ. ಇವಾಗ ಕರ್ಕೊಂಡು ಹೋಗ್ತೀನಿ, ಜಿಮ್ಮಲ್ಲಿ ಕೂಡಿಸ್ತೀನಿ. ಕಲರ್ ಮಾಡ್ತೀಯಾ? ಏನ್ ಮಾಡ್ತೀಯಾ ಜಿಮ್ಮಲ್ಲಿ? ಸೊ ಫ್ರೆಂಡ್ಸ್, ಇದು ಆಲ್ರೆಡಿ ನೆಕ್ಸ್ಟ್ ಡೇ ಈವ್ನಿಂಗ್. ಸೊ ಟ್ಯೂಸ್ಡೇ ಇವತ್ತೇ ಚಂದು ನೈಟ್ ಬರ್ತಾರೆ. ಸೊ 2 ಅಥವಾ 3 ಆಗುತ್ತೆ, ಗೊತ್ತಿಲ್ಲ. ಯಾಕೆಂದ್ರೆ ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ಬೇಕಲ್ಲ, ಅದಕ್ಕೆ ಏರ್ಪೋರ್ಟ್ ಹೋಗೋಣ ಅನ್ಕೊಂಡ್ವಿ. ಬಟ್ ಬ್ರದರ್ ಪಾಪು ಬಂದಿದ್ದಾನೆ, ಸೊ ಅದಕ್ಕೆ ಹೋಗೋಕ್ಕಾಗ್ತಿಲ್ಲ. 1 ವೀಕು. ಸೊ ಇವಾಗ ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದೆ. ಡ್ಯಾನ್ಸ್ ಕ್ಲಾಸ್ ಇತ್ತು, ಅವ್ನು ನಮಗೆ ಡ್ಯಾನ್ಸ್ ಕ್ಲಾಸ್ ಬಿಟ್ಟು ಅವ್ನು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ವರ್ಕೌಟ್ ಮುಗಿಸ್ಕೊಂಡು ಬಂದೆ. ಸೊ ಜಸ್ಟ್ ಬಂದು ಮುಖ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನಗೆ ತುಂಬ ಜನ ಕೇಳೋದೇನಂದ್ರೆ, ರಮ್ಯಾ ಗ್ರೇ ಹೇರ್ ಇದೆ, ಅದಕ್ಕೆ ಕಲರ್ ಮಾಡ್ತೀವಿ ಅಂದರೆ ಏನು ಮಾಡ್ತೀರಾ ಅಂತ. ಸೊ ನಾನು ಫುಲ್ ಹೇರ್ ಕಲರ್ ಮಾಡಲ್ಲ. ಏನು ರೂಟ್ ಅಲ್ಲಿ ಗ್ರೇ ಹೇರ್ ಬರುತ್ತೆ ಅದನ್ನು ಮಾತ್ರ ಟಚ್ ಅಪ್ ಮಾಡ್ಕೊತೀನಿ. ಒಂದೊಂದ್ಸರಿ ನಾನೇ ಮನೇಲಿ ಆಯಿಲ್ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ನಾನು ಸಲೂನ್ಗೆ ಹೋಗಿ ಮಾಡಿಸ್ಕೊತೀನಿ. ಸೊ ಬಿಟ್ರೆ ಹೋದಾಗ ಸಲೂನ್ಗೆ ಹೋದಾಗ ನಂಗೆ ಏನಾದ್ರು ಹೇರ್ ಸ್ಪಾ ಮಾಡ್ಬೇಕಂತಿದ್ರೆ ಸಲೂನ್ಗೆ ಹೋದಾಗ ಅಲ್ಲೇ ಮಾಡಿಸ್ಕೊಂಡು ಬರ್ತೀನಿ. ಸೊ ಡಿಪೆಂಡ್ ಆಗುತ್ತೆ. ಎಲ್ಲರೂ ಟ್ರಾವೆಲ್ ಮಾಡ್ತಿದ್ರೆ ಸಲೂನಲ್ಲಿ, ಒಂದೊಂದ್ಸರಿ ಮನೇಲಿ ಹಿಂಗೆ. ಬಟ್ ಅದು ಬಿಟ್ಟರೆ ಮೆಹಂದಿ ಎಲ್ಲ ನಾನು ಯೂಸ್ ಮಾಡಲ್ಲ. ಮೆಹಂದಿ ಅವಾಗ ಯೂಸ್ ಮಾಡಿದ್ದೆ, ಬಟ್ ಏರ್ ಕ್ವಾಲಿಟಿ ಹಾಳಾಗ್ತಿತ್ತು ಮೆಹಂದಿ ಯೂಸ್ ಮಾಡಿದಾಗ, ಅದಕ್ಕೆ ಅದನ್ನು ಸ್ಟಾಪ್ ಮಾಡಿದೆ. ಸೊ ಇವಾಗ ರೂಟ್ ಟಚ್ ಅಪ್ ಅದು ನಾನು ಯಾವಾಗಲೂ ಮಾಡಿಸಲ್ಲ. 2 to 3 months ಒನ್ಸ್ ತುಂಬ ಬಂದಿದೆ ಅನ್ಸುತ್ತೆ, ಇಲ್ಲಾಂದ್ರೆ ಹಾಗೆ ಮ್ಯಾನೇಜ್ ಮಾಡ್ತೇನೆ ನಾನು. ಸೊ ಶೇಡ್ ನಿಮ್ಮದು ಏರ್ ಕಲರ್ ಏನು ಕಲರ್ ಇರುತ್ತೆ ಒರಿಜಿನಲ್ ಇದು, ಅದಕ್ಕೆ ತಕ್ಕಂತೆ ನೀವು ಅವರು ಹೇಳ್ತಾರೆ. ಫಸ್ಟ್ ಟೈಮ್ ಸಲೂನಲ್ಲಿ ಮಾಡಿಸಿ ನಿಮಗೆ ಯಾವ ಶೇಡ್ ಅಂತ ಗೊತ್ತಾಗುತ್ತೆ. ನಾವು ಸ್ವಲ್ಪ ಹೊತ್ತು ಮಲ್ಕೊಂಡಿರೋಣ, ಚಂದು ಬರೋ ತನಕ ಅಂತ ಬಂದಿದ್ದೀವಿ. ಟಿವಿ ನೋಡ್ತಾ ಇರ್ತೀವಿ, ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಎದ್ದೇಳೋದು, ಎಚ್ಚರ ಮಾಡ್ಕೊಳ್ಳೋದು. ಬಟ್ ಜಿಯಾಗಿ ಮಲ್ಕೊಳ್ಳೋದೇ ಇಲ್ವಂತೆ, ಫುಲ್ ಎಚ್ಚರ ಇರ್ಬೇಕಂತೆ, ಹಂಗೆ ಹೇಳ್ತಿದ್ದೇನೆ. ಬಟ್ ಅಷ್ಟೊತ್ತು ಗೊತ್ತಿಲ್ಲ ಏನು ಮಾಡ್ತೇನೆ ಅಂತ, ನೋಡೋಣ. ಸೊ ಚಂದು ಬಂದಮೇಲೆ ಮತ್ತೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಬಂದಾಗ ಎಷ್ಟೊತ್ತಾಗಿತ್ತು ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ, ಬಂದಾಗ ಹೆಂಗಿತ್ತು ಅಂತ. ಸೊ ಇವಾಗ ಸ್ವಲ್ಪ ಹೊತ್ತು ಟಿವಿ ನೋಡ್ತಾ ಇರ್ತೀವಿ, ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು. ಸೊ ಹಿಂಗೆ ಏನು ಏನಿಲ್ಲ. ಏನು ಮಾಡ್ತಿದ್ಯಾ ಇವಾಗ? ಮೂವಿ ನೋಡ್ತಾ ಇದ್ದೀನಿ. ಅವನು ಎಚ್ಚರ ಇರ್ಬೇಕಂತೆ ಪಪ್ಪ ಅವರವರಿಗೂ, ಅದಕ್ಕೆ. ನೋಡಿ 12 days ಆದ್ಮೇಲೆ ಬಂದಿದ್ದಾರೆ ಮನೆಗೆ. 12 ಹೋಗಿದ್ದು. ಈಗ ಬಂದರೂ ಚಂದು ಮಲ್ಕೋಬೇಕು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಏನೇನು ತಂದಿದ್ದಾರೆ ಅಂತ ಮುಂದಿನ ವ್ಲಾಗಲ್ಲಿ ವೆಯ್ಟ್ ಮಾಡ್ತಾ ಇರಿ ನೋಡೋದಕ್ಕೆ. ಅಲ್ಲಿವರೆಗೂ ನಮಸ್ಕಾರ.